ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮಃ. ವೇದಾಂತವಿದಿನೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ಕರ್ಕಾಟಕಗತೆ ಸೂರ್ಯೇ ತಥಾ ಸಿಂಹಗತೆಪಿ ವಾ ದ್ವಾದಶ್ಯಾಂ ಶುಕ್ಲಪಕ್ಷಸ್ಯ ಹರಿರ್ದದ್ಯಾತ್ ಪವಿತ್ರಕಂ. ತಂತ್ರಪ್ರಕಾಶ ಎಂಬ ಗ್ರಂಥದಲ್ಲಿ ಶ್ರಾವಣ ಶುಕ್ಲ ದ್ವಾದಶಿಯಂದು ಭಗವಂತನಿಗೆ ಪವಿತ್ರವನ್ನು ಸಮರ್ಪಣೆ ಮಾಡಿ ತಾನು ಆ ಪವಿತ್ರವನ್ನು ಧಾರಣೆ ಮಾಡಬೇಕು. ಯಾಕೆ ಈ ಪವಿತ್ರವನ್ನು ನಾವು ಧಾರಣೆ ಮಾಡಬೇಕು ಅಂತಂದರೆ ಧರ್ಮಸಿಂಧುಕಾರರು ನಮಗೆ ತಿಳಿಸಿಕೊಡ್ತಾರೆ. ದೇವದೇವ ನಮಸ್ತುಭ್ಯಂ ಗೃಹಾಣೇದಂ ಪವಿತ್ರಕಂ ಪವಿತ್ರೀಕರಣಾರ್ಥಾಯ ವರ್ಷ ಪೂಜಾ ಫಲಪ್ರದಂ. ನಾವು ಇಡೀ ದಿನ ಇಡೀ ವರ್ಷ ನಾವು ದೇವರ ಪೂಜೆಯನ್ನು ನಾವು ಮಾಡ್ತಾ ಇರ್ತೇವೆ. ಪ್ರತಿಯೊಂದು ಕಾರ್ಯವೂ ಕೂಡ ದೇವರ ಪೂಜೆ ಅಂತ ಭಾವಿಸಿ ನಾವು ಎಲ್ಲ ಕರ್ಮಗಳನ್ನು ಕೂಡ ಮಾಡ್ತೇವೆ. ಹಾಗಿರಬೇಕಾದರೆ ಶ್ರಾವಣ ಶುಕ್ಲ ದ್ವಾದಶಿಯಿಂದ ಪ್ರಾರಂಭ ಮಾಡಿಕೊಂಡು ಮುಂದಿನ ಶ್ರಾವಣ ಶುಕ್ಲ ದ್ವಾದಶಿಯ ಪರ್ಯಂತ ಒಂದು ವರ್ಷದವರೆಗೆ ಎಲ್ಲ ರೀತಿಯ ಭಗವಂತನ ಪೂಜೆ ಎನ್ನುವುದು ಸಾರ್ಥಕವಾಗಬೇಕು, ಅದು ಪೂರ್ಣ ಫಲ ಸಿಗಬೇಕು ಅಂತಂದರೆ ಈ ಪವಿತ್ರವನ್ನು ನಾವು ಧಾರಣೆ ಮಾಡಬೇಕು. ವರ್ಷಪೂಜಾ ಫಲಪ್ರದಂ ಅಂತ ಧರ್ಮಸಿಂಧುಕಾರರು ಹೇಳ್ತಾರೆ. ಇದನ್ನು ಯಾರಾದರೂ ಮಾಡದೇ ಹೋದರೆ ನಕರೋತಿ ವಿಧಾನೇನ ಪವಿತ್ರಾರೋಪಣಂ ತು ಯಃ ತಸ್ಯ ಸಂವತ್ಸರೀ ಪೂಜಾ ನಿಷ್ಫಲ ಮುನಿಸತ್ತಮ. ಈ ವ್ರತವನ್ನು ಯಾರು ಆಚರಣೆ ಮಾಡೋದಿಲ್ಲವೋ ಸಂವತ್ಸರ ಪೂರ್ತಿಯಾಗಿ ಮಾಡಿದಂತಹ ಪೂಜೆಯ ಫಲ ಎನ್ನುವುದು ವ್ಯರ್ಥವಾಗಿ ಹೋಗುತ್ತದೆ. ಆದ್ದರಿಂದ ಎಲ್ಲರೂ ಕೂಡ ಖಂಡಿತವಾಗಿಯೂ ಅದರ ಸಮರ್ಪಣೆಯನ್ನು ಮಾಡಿ ದೇವರಿಗೆ ತಾನೂ ಕೂಡ ಧಾರಣೆ ಮಾಡಬೇಕು. ಆ ದಿನ ಆಗದೇ ಇದ್ದ ಪಕ್ಷದಲ್ಲಿ ಕಾರ್ತೀಕ ಮಾಸದವರೆಗೆ ಈ ಯಾವ ಪವಿತ್ರವನ್ನು ಸಮರ್ಪಣೆ ಮಾಡಿ ಹಾಕಿಕೊಳ್ಳಬಹುದು ಅಂತ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಾರೆ. ಪವಿತ್ರಾರೋಪಣಂ ವಿದ್ಯಾತ್ ಶ್ರಾವಣೇ ನ ಭವೇದ್ಯದಿ ಕಾರ್ತಿಕ್ಯಾವಧಿ ಶುಕ್ರಾಸ್ತೆ ಕರ್ತವ್ಯಮಿತಿ ನಾರದಃ. ಕಾರ್ತೀಕ ಮಾಸದವರೆಗೆ ನಾವು ಅದನ್ನು ಸಮರ್ಪಣೆ ಮಾಡುವಂತಹ ಕಾಲ ಎನ್ನುವುದು ತಿಳಿಸಿಕೊಟ್ಟಿದ್ದಾರೆ. ಈ ಪವಿತ್ರವನ್ನು ಮಾಡುವಂತಹ ಕ್ರಮವನ್ನು ಹೇಳಿಕೊಡ್ತಾರೆ. ಕೃತ್ವಾ ತ್ರಿಗುಣಂತಂ ಸೂತ್ರಂ ತ್ರಿಗುಣೀಕೃತ್ಯ ಸೋದಯೇತ್ ತತ್ರ ಉತ್ತಮಂ ಪವಿತ್ರಂ ತು ಷಷ್ಠಾಸಹ ಶತೈಸ್ತ್ರಿಭಿಃ ಸಪ್ತತ್ಯಾ ಸಹಿತಂ ದ್ವಾಭ್ಯಾಂ ಶತಭ್ಯಾಂ ಮಧ್ಯಂ ಸ್ಮೃತಂ ಶಾಶೀತಿನ ಶತೇನೈವ ಕನಿಷ್ಠಂ ತತ್ಸಮಾಚರೇತ್. ಸಾಧಾರಣ ಪವಿತ್ರಾಣಿ ತ್ರಿಭಿಃ ಸೂತ್ರೈಃ ಸಮಾಚರೇತ್. ಉತ್ತಮಂ ತು ಶತಗ್ರಂಥಿ ಪಂಚಾಶದ್ಗ್ರಂಥಿ ಮಧ್ಯಮಂ ಕನಿಷ್ಠಂ ತು ಪವಿತ್ರಂ ಸ್ಯಾತ್ ಷಟ್ತ್ರಿಂಶದ್ಗ್ರಂಥಿ ಶೋಭನಂ ಷಟ್ತ್ರಿಂಶತ್ ಚ ಚತುರ್ವಿಂಶತ್ ದ್ವಾದಶೇತಿ ಚ ಕೇಚನ ಚತುರ್ವಿಂಶದ್ವಾದಶೋಷ್ಟೌ ಇತ್ಯೇಕೆ ಮುನಯೋ ವಿದುಃ. ಹೇಮಾದ್ರೌ ವಿಷ್ಣುರಹಸ್ಯೇತು ಅನ್ಯಥೋಕ್ತಂ ಅಷ್ಟೋತ್ತರಶತಂ ಕುರ್ಯಾತ್ ಚತುಃಪಂಚಾಶದೇವತ ಸಪ್ತವಿಂಶತಿರೇವಾಥ ಜ್ಯೇಷ್ಠಮಧ್ಯಕನಿಷ್ಠಕಂ ಅಧಮಂ ನಾಭಿಮಾತ್ರಂ ಸ್ಯಾತ್ ಉರುಮಾತ್ರಂ ದ್ವಿತೀಯಕಂ ಪ್ರಲಂಬತೋ ಜಾನುಮಾತ್ರಂ ಪ್ರತಿಮಾಯಾಂ ನಿಗದ್ಯತೆ ಇತಿ ನಿರ್ಣಯ ಸಿಂಧೌ. ಅಲ್ಲಿ ಆ ಗ್ರಂಥಿಗಳ ಅಂದರೆ ಅರ್ಥಾತ್ ಗಂಟು, ಆ ಸೂತ್ರ ಎಷ್ಟಿರಬೇಕು, ಎಷ್ಟು ಗಂಟುಗಳಿರಬೇಕು ಅದನ್ನು ಹೇಳಿಕೊಡ್ತಾರೆ. 360 ಸೂತ್ರಗಳು, 100 ಗಂಟುಗಳು ದೇವರ ಪ್ರತಿಮೆಯ ಪಾದದ ಪರ್ಯಂತ ಇದ್ದರೆ ಇಂತಹ ಪವಿತ್ರ ಉತ್ತಮವಾದಂತಹ ಪವಿತ್ರ ಅಂತ ಕರೆಸಿಕೊಳ್ತದೆ. ಇನ್ನು 270 ಸೂತ್ರಗಳು, 50 ಗಂಟುಗಳು ಆ ದೇವರ ಜಾನು ಪರ್ಯಂತ ಇದ್ದರೆ ಮಧ್ಯಮ ಅಂತ ಕಾಣಿಸ್ಕೊಳ್ತದೆ. 180 ಸೂತ್ರಗಳು, 36 ಗಂಟುಗಳು ದೇವರ ನಾಭಿ ಪರ್ಯಂತ ಇದ್ದರೆ ಅದು ಅಧಮ ಸೂತ್ರ ಅಂತ ಕರೆಸಿಕೊಳ್ತದೆ ಪವಿತ್ರ. ಹೀಗೆ ಮಾಡಿ 3 ಎಳೆಗಳಿಂದ ಕೂಡಿದ ಒಂದು ಹತ್ತಿಯ ದಾರವನ್ನು 3 ಪಟ್ಟು ಮಾಡಬೇಕು. ಹೀಗೆ 108 ಬಾರಿ ನಾವು ಮಾಡಿದಾಗ ಅದು ದೇವರ ಪರ್ಯಂತ ಬರಬೇಕು, ದೇವರ ಪಾದದವರೆಗೆ ಬರಬೇಕು.
ಹೀಗೆ ಬಂದರೆ ಅದು ಉತ್ತಮ ಅಂತ ಕರೆಸ್ಕೊಳ್ತದೆ. ಮೊಣಕಾಲಿನವರೆಗೆ ಬಂದರೆ ಮಧ್ಯಮ ಕಲ್ಪ ಅಂತ ಕರೆಸ್ಕೊಳ್ತದೆ. ನಾಭಿಯವರೆಗೆ ಬಂದರೆ ಕನಿಷ್ಠ ಪಕ್ಷವಾಗುತ್ತದೆ. ಹೀಗೆ ಪವಿತ್ರವನ್ನು ಮಾಡಿ ಅನೇಕ ಮಂತ್ರಗಳನ್ನು ಹೇಳಿ ಆ ಎಳೆಗಳಲ್ಲಿ ಭಗವದ್ರೂಪಗಳ ಚಿಂತನೆಯನ್ನು ಮಾಡಬೇಕು, ಗಂಟುಗಳಲ್ಲಿ ಭಗವದ್ರೂಪದ ಚಿಂತನೆಯನ್ನು ಮಾಡಬೇಕು. ಅನಂತರ ಒಂದು ಬುಟ್ಟಿಯಲ್ಲಿ, ಬಿದಿರಿನ ಬುಟ್ಟಿಯಲ್ಲಿ ಆ ಪವಿತ್ರವನ್ನು ಇಟ್ಟು ಚೆನ್ನಾಗಿ ಅರಿಶಿಣಗಳನ್ನು ಹಾಕಿ ಮಂತ್ರಗಳನ್ನು ಹೇಳಿ ದೇವಸ್ಯತ್ವ ಎಂಬ ಮಂತ್ರದಿಂದ ಪಂಚಗವ್ಯದಿಂದ 3 ಬಾರಿ ಅದನ್ನು ಪ್ರೋಕ್ಷಣೆ ಮಾಡಬೇಕು. ಓಂಕಾರವನ್ನು ಹೇಳ್ತಾ ಹೇಳ್ತಾ ಅದನ್ನು ತೊಳಿಬೇಕು. ತೊಳೆದ ಮೇಲೆ ಭತ್ತದ ಬುಟ್ಟಿಯಲ್ಲಿ ಅದನ್ನು ಇಟ್ಟು ಶುಭ್ರವಾದಂತಹ ವಸ್ತ್ರದಿಂದ ಅದನ್ನು ಮುಚ್ಚಿ ದೇವರ ದಕ್ಷಿಣ ಭಾಗದಲ್ಲಿ ಇಟ್ಟು ಅಧಿವಾಸವನ್ನು ಮಾಡಬೇಕು. ಇದೇ ಅಧಿವಾಸ ಅಂತ ಕರೀತಾರೆ. ಇಟ್ಟು ನಾವು ಅದರಲ್ಲಿ ಅನೇಕ ಭಗವದ್ರೂಪಗಳನ್ನು ಆವಾಹನೆ ಮಾಡಬೇಕು. ಆವಾಹನೆ ಮಾಡುವುದಕ್ಕಿಂತ ಮೊದಲಿಗೆ ಅಧಿವಾಸಕ್ಕೆ ಕೆಲವೊಂದು ಸಂಕಲ್ಪವನ್ನು ಮಾಡಿಕೊಂಡು ನಾವು ಮಾಡಬೇಕು. ಆಚಮ್ಯ ಪ್ರಾಣಾಯಾಮ ದೇಶಕಾಲೋ ಸಂತು ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಧಿವಾಸನ ವಿಧಿಪೂರ್ವಕಂ ಪವಿತ್ರಾರೋಪಣಂ ಕರಿಷ್ಯೆ ಅಂತ ಸಂಕಲ್ಪವನ್ನು ಮಾಡಬೇಕು. ಸರ್ವಾಣಿ ಪವಿತ್ರಾಣಿ ಪಂಚಗವ್ಯೇನ ಪ್ರೋಕ್ಷ್ಯ, ಪಂಚಗವ್ಯದಿಂದ ಎಲ್ಲ ಪವಿತ್ರಗಳನ್ನು ಪ್ರೋಕ್ಷಣೆ ಮಾಡಿ ಪ್ರಣವೇನ ಪ್ರಕ್ಷಾಲ್ಯ, ಪ್ರಣವ ಮಂತ್ರದಿಂದ ಅದನ್ನು ಚೆನ್ನಾಗಿ ತೊಳೆದು ವಿಷ್ಣು ಸೂಕ್ತೇನ ತಥಾ ಮೂಲಮಂತ್ರೇನ ಅಷ್ಟೋತ್ತರ ಶತವಾರಂ ಅಭಿಮಂತ್ರ್ಯ, ವಿಷ್ಣು ಸೂಕ್ತವನ್ನು ಹೇಳ್ತಾ ಮತ್ತು ಮೂಲಮಂತ್ರವನ್ನು ಹೇಳ್ತಾ 108 ಬಾರಿ ಅದನ್ನು ಅಭಿಮಂತ್ರಣ ಮಾಡಿ ಕುಂಕುಮ ಅಗರು ಚಂದನಗಳಿಂದ ಅದನ್ನು ಚೆನ್ನಾಗಿ ಅಲಂಕಾರವನ್ನು ಮಾಡಬೇಕು. ಅಥವಾ ತದಾಲಾಪೆ ಹರಿದ್ರಯಾವ ಗ್ರಂಥೀನ್ ರಂಜಯೇತ್, ಅದು ಸಿಗದೇ ಹೋದರೆ, ಕುಂಕುಮಾದಿಗಳು ಸಿಗದೇ ಹೋದರೆ ಅರಿಶಿನದಿಂದ ಅದನ್ನು ಚೆನ್ನಾಗಿ ಅಲಂಕಾರವನ್ನು ಮಾಡಬೇಕು. ತತಃ ತಾನಿ ಪವಿತ್ರಾಣಿ ವಂಶಪಾತ್ರೆ ನಿಧಾಯ ಶುದ್ಧೇನ ವಾಸಸ ಆಚ್ಛಾದ್ಯ ದೇವಸ್ಯ ದಕ್ಷಿಣಭಾಗೆ ತದ್ವಂಶಪಾತ್ರಂ ಸ್ಥಾಪಯಿತ್ವಾ, ಅದನ್ನು ಚೆನ್ನಾಗಿ ತೊಳೆದು ವಸ್ತ್ರವನ್ನು ಆಚ್ಛಾದನೆ ಮಾಡಿ ದೇವರ ಬಲಭಾಗದಲ್ಲಿ ಇಡಬೇಕು ಎನ್ನುವುದು ಕ್ರಮ. ಕ್ರಿಯಾಲೋಪ ವಿಘಾತಾರ್ಥಂ ಯತ್ವಯಾ ವಿಹಿತಂ ಪ್ರಭೋ ಮಯೈತತ್ ಕ್ರಿಯತೆ ದೇವ ತವ ತುಷ್ಟೈ ಪವಿತ್ರಕಂ ನ ಮೇ ವಿಘ್ನೋ ಭವೇದ್ದೇವ ಕುರುನಾಥ ದಯಾಮಯಿ ಸರ್ವತಃ ಸರ್ವದಾ ವಿಷ್ಣು ಮಮತ್ವಂ ಪರಮಾಗತಿ ಉಪವಾಸೇನ ದೇವತ್ವಂ ತೋಷಯಿಷ್ಯಾಮಿ ಜಗತ್ಪತೆ ಕಾಮಕ್ರೋಧಾದಯೋಪ್ಯತೆ ನಮೇಶ್ಯು ವ್ರತಘಾತಕಃ ಅದ್ಯ ಪ್ರಭೃತಿ ದೇವೇಶ ಯಾವದ್ವೈಶೇಷಿಕಂ ದಿನಂ ತಾವದ್ರಕ್ಷಾ ತ್ವಯಾ ಕಾರ್ಯ ಸರ್ವಸ್ಯಾಸ್ಯ ನಮೋಸ್ತುತೆ ಅಂತ ದೇವರನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಅಧಿವಾಸವನ್ನು ಮಾಡಬೇಕು. ಸಂವತ್ಸರಸ್ಯ ಯಾಗಸ್ಯ ಪವಿತ್ರೀಕರಣಾಯ ಭೋ ವಿಷ್ಣುಲೋಕಾನ್ ಪವಿತ್ರಾದ್ಯ ಆಗಚ್ಚೇಹ ನಮೋಸ್ತುತೆ. ಹೀಗೆ ಪ್ರಾರ್ಥನೆ ಮಾಡಿಕೊಂಡು ಮೂಲ ಮಂತ್ರದಿಂದ ಮತ್ತು ವಾಸುದೇವಾದಿ ಪಂಚರೂಪಗಳನ್ನು, ಕ್ರುದ್ಧೋಲ್ಕಾದಿ ಪಂಚ ವಿಶ್ವಾದ್ಯಷ್ಟ ಕೇಶವಾದ ಚತುರ್ವಿಂಶತಿ ಮೂರ್ತಿಗಳನ್ನು, ವೇದವ್ಯಾಸಾದ್ಯಷ್ಟಮೂರ್ತಿ, ದೋರಕೇಶು ಗ್ರಂಥಿಷು ಕ್ರಿಯಾ ಪೌರುಷಿ ವೀರ ವಿಜಯ ಈಶಾ ಅಪರಾಜಿತ ಮನೋನ್ಮಯಿ ಜಯ ಭದ್ರ ಮುಕ್ತಿಶ್ಚೇತಿ ದಶಶಕ್ತಿ ರಮಾರೂಪ್ಯಾನಿ ಚ ಆವಾಹ್ಯ ಅಂಥೇಳಿ ವಾಸುದೇವಾದಿ ಪಂಚರೂಪಗಳನ್ನು, ಕ್ರುದ್ಧೋಲ್ಕಾದಿ ಪಂಚರೂಪಗಳನ್ನು, ವಿಶ್ವಾದಿ ಅಷ್ಟರೂಪಗಳನ್ನು, ಕೇಶವಾದಿ 24 ರೂಪಗಳನ್ನು, ವೇದವ್ಯಾಸಾದಿ ಅಷ್ಟಮೂರ್ತಿಗಳನ್ನು ಮತ್ತು ಕ್ರಿಯಾ ಪೌರುಷಿ ವೀರ ವಿಜಯ ಈಶಾ ಅಪರಾಜಿತ ಮನೋನ್ಮಯಿ ಜಯ ಭದ್ರ ಮುಕ್ತಿ ಎನ್ನುವುದಾಗಿ 10 ಶಕ್ತಿಗಳನ್ನು, ರಮಾರೂಪ ಲಕ್ಷ್ಮೀ ರೂಪಗಳಂತಹ ರಮಾರೂಪಗಳನ್ನು ಅದರಲ್ಲಿ ಆವಾಹನೆ ಮಾಡಬೇಕು. ಆವಾಹನೆ ಮಾಡಿದ ನಂತರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಪ್ರಾಣ ಪ್ರತಿಷ್ಠಾಪನೆಯನ್ನು ಮಂತ್ರಗಳನ್ನು ಹೇಳಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಧ್ಯಾನವನ್ನು ಮಾಡಬೇಕು. ರಕ್ತಾಂಬೋಧಿಸ್ತಪೋದೋಲ್ಲಸದರುಣ ಸರೋಜಾದಿರೂಢ ಕರಾಬ್ಜೈಃ ಪಾಶಂ ಕೋದಂಡಮಿಕ್ಷೋದ್ಭವಮಲಿ ಗುಣಮಪ್ಯಂಕುಶಂ ಪಂಚಬಾಣಾನ್ ಬಿಭ್ರಾಣಾಶ್ರುಕಪಾಲಂ ತ್ರಿನಯನಲಸಿತಾ ಪೀತವಕ್ಷೋರುಹಾಢ್ಯ
ದೇವಿ ಬಾಲಾರ್ಕವರ್ಣ ಭವತು ಸುಖಕರಿ ಪ್ರಾಣಶಕ್ತಿ ಪರಾಣಃ ಅಂತ ಧ್ಯಾನವನ್ನು ಮಾಡಬೇಕು. ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅನಂತರ ಗಂಧ ಪುಷ್ಪಗಳಿಂದ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು. ಅನಂತರ 12 ಗಂಟುಗಳಿರುವಂತಹ ಗಂಧ ಪವಿತ್ರವನ್ನು ತೆಗೆದುಕೊಂಡು ಭಗವಂತನ ಬಲಗೈಗೆ ನಾವು ಪವಿತ್ರವನ್ನು ಕಟ್ಟಬೇಕು. ವಿಷ್ಣು ತೇಜೋದ್ಭವಂ ರಮ್ಯಂ ಸರ್ವಪಾತಕನಾಶಕಂ ಸರ್ವಕಾಮಪ್ರದಂ ದೇವ ತವಾಂಗೇ ಧಾರಯಾಮ್ಯಹಂ ಅಂಥೇಳಿ ಇತಿ ಮೂಲಮಂತ್ರೇಣ ಸಂಪುಟಿತೇನ ದೇವಪಾದಯೋ ಸಮರ್ಪಯೇತ್ ದೇವಸ್ಯ ದಕ್ಷಿಣಕಟೆ ಬದ್ನೀಯಾತ್ ಇತಿ ನಿರ್ಣಯ ಸಿಂಧೌ. ಭಗವಂತನ ಬಲಗೈಗೆ ನಾವು ಈ ಮಂತ್ರವನ್ನು ಹೇಳಿ ನಾವು ಕಟ್ಟಬೇಕು. ದೇವರ ಬಲಗೈಗೆ ಸೂತ್ರವನ್ನು ಕಟ್ಟಿದ ನಂತರ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಬುಟ್ಟಿಯಲ್ಲಿರುವಂತಹ ಪವಿತ್ರವನ್ನು ರಾತ್ರಿಯಲ್ಲಿ ದೇವರ ಸಮೀಪದಲ್ಲಿ ಇಟ್ಟು ಪ್ರಾರ್ಥನೆಯನ್ನು ಮಾಡಬೇಕು. ತತಃ ದೇವಂ ಪಂಚೋಪಚಾರೈ ಸಂಪೂಜ್ಯ ಪ್ರಾರ್ಥಯೇತ್. ಪಂಚೋಪಚಾರದಿಂದ ಭಗವಂತನನ್ನು ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು. ಆಮಂತ್ರಿತೋಸಿ ದೇವೇಶ ಪುರಾಣ ಪುರುಷೋತ್ತಮ ಪ್ರಾತಸ್ತ್ವಾಂ ಪೂಜಯಿಷ್ಯಾಮಿ ಸಾನ್ನಿಧ್ಯಂ ಕುರು ಕೇಶವ. ಕ್ಷೀರೋದಧಿ ಮಹಾನಾಗ ಶಯ್ಯಾವಸ್ಥಿತ ವಿಗ್ರಹ ಪ್ರಾತಸ್ತ್ವಾಂ ಪೂಜಯಿಷ್ಯಾಮಿ ಸನ್ನಿಧೌ ಭವತೆ ನಮಃ. ನಿವೇದಯಾಮ್ಯಹಂ ತುಭ್ಯಂ ಪ್ರಾತರೇತತ್ ಪವಿತ್ರಕಂ ಸರ್ವದಾ ವಿಷ್ಣು ನಮಸ್ತೇಸ್ತು ಪ್ರಸೀದ ಮೇ ಅಂತ ಇದು ಸಾಷ್ಟಾಂಗಂ ಪ್ರಣಿಪತ್ಯ ಪುಷ್ಪಾಂಜಲಿಂ ದದ್ಯಾತ್ ಇತಿ ಅಧಿವಾಸಂ ಅಂತ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅದನ್ನು ಅಲ್ಲಿ ಇಟ್ಟು ನಾವು ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕು. ನಂತರ ಬೆಳಿಗ್ಗೆ ದ್ವಾದಶಿಯ ದಿನ ಪೂಜೆಯೆಲ್ಲ ಮುಗಿದ ಮೇಲೆ ಸಂಕಲ್ಪವನ್ನು ಮಾಡಿಕೊಂಡು ಆಚಮ್ಯ ಪ್ರಾಣಾಯಾಮ ದೇಶಕಾಲ ಸಂಸ್ಥ ವಿಷ್ಣುಪ್ರೇರಣೆಯ ವಿಷ್ಣುಪ್ರೀತ್ಯರ್ಥಂ ಸಂವತ್ಸರ ಪೂಜಾ ಷಾಡ್ಗುಣ್ಯ ಸಿದ್ಧ್ಯರ್ಥಂ ಪೂರ್ವೋಕ್ತ ದೇವತಾ ಸನ್ನಿಹಿತ ಪವಿತ್ರ ಸಮರ್ಪಣ ದ್ವಾರ ತತ್ಪಂಚಾಶದ್ವೈವತ ನಾರಾಯಣ ಪ್ರೀತ್ಯರ್ಥಂ ತಸ್ಮೈ ಪವಿತ್ರಾರೋಪಣಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ತೋಷಿತಂ ಪವಿತ್ರಂ ಪಾತ್ರೆ ನಿಧಾಯ ದೇವಶ್ಯತ್ವಾ ಸವಿತು ಪ್ರಸವೇ ಅಶ್ವಿನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಇತಿ ಹಸ್ತಾಭ್ಯಾಂ ಪ್ರೋಕ್ಷಯಿತ್ವಾ ಇತಿ ತ್ರಿವಾರಂ ಪ್ರೋಕ್ಷಯೇತ್. ಆ ಪವಿತ್ರವನ್ನು ಪ್ರೋಕ್ಷಣೆ ಮಾಡಬೇಕು. ಪವಿತ್ರಕ್ಕೆ ಪ್ರೋಕ್ಷಣೆಯನ್ನು ಮಾಡಬೇಕು. ತೋಯಿಸಿದಂತಹ ಪವಿತ್ರಕ್ಕೆ ದೇವಸ್ಯತ್ವ ಎನ್ನುವ ಮಂತ್ರದಿಂದ ದೇವಸ್ಯತ್ವ ಪ್ರಸವೇ ಅಶ್ವಿನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಅಂತ ಹೇಳಿ ಭಗವಂತನಿಗೆ ಎದುರಲ್ಲಿ ಇರುವಂತಹ ಆ ಬುಟ್ಟಿಯಲ್ಲಿ ಪವಿತ್ರದಲ್ಲಿ ನಾವು ಈ ಮಂತ್ರವನ್ನು ಹೇಳಿ ಪ್ರೋಕ್ಷಣೆಯನ್ನು ಮಾಡಬೇಕು. ಏನ ದೇವ ಪವಿತ್ರೇನ ಆತ್ಮಾನಂ ಪುನತೆ ಸದಾ ತೇನ ಸಹಸ್ರದಾನೇನ ಪವಮಾನ್ಯ ಪುನಂತು ಮಾಂ ಅಂತ ಮೂಲ ಮಂತ್ರದಿಂದ ಅಭಿಮಂತ್ರಣವನ್ನು ಮಾಡಬೇಕು. ಮೊದಲಿಗೆ ಪ್ರೋಕ್ಷಣೆ ಮಾಡಬೇಕು, ನಂತರ ಅಭಿಮಂತ್ರಣ ಮಾಡಬೇಕು. ಅಭಿಮಂತ್ರಣ ಮಾಡಿದ ಮೇಲೆ ಆ ಗ್ರಂಥಿಯಲ್ಲಿ ಒಂದೊಂದು ಎಳೆಗಳಲ್ಲಿರುವಂತಹ ಭಗವದ್ರೂಪಗಳನ್ನು ಆವಾಹನೆ ಮಾಡಬೇಕು. ಗಂಟಿನಲ್ಲಿರುವಂತಹ ಭಗವದ್ರೂಪಗಳನ್ನು ಆವಾಹನೆ ಮಾಡಬೇಕು. ಮೊದಲಿಗೆ ನಾರಾಯಣಂ ಪ್ರಥಮ ಸೂತ್ರೇ ಆವಾಹಯಾಮಿ, ವಾಸುದೇವಂ ದ್ವಿತೀಯ ಸೂತ್ರೇ ಆವಾಹಯಾಮಿ, ವಿಷ್ಣುಂ ತೃತೀಯ ಸೂತ್ರೇ ಆವಾಹಯಾಮಿ, ಕೇಶವಂ ಚತುರ್ಥ ಸೂತ್ರೇ ಆವಾಹಯಾಮಿ, ನಾರಾಯಣಂ ಪಂಚಮ ಸೂತ್ರೇ ಆವಾಹಯಾಮಿ, ಮಾಧವಂ ಷಷ್ಠ ಸೂತ್ರೇ ಆವಾಹಯಾಮಿ, ಗೋವಿಂದಂ ಸಪ್ತಮ ಸೂತ್ರೇ ಆವಾಹಯಾಮಿ, ವಿಷ್ಣುಂ ಅಷ್ಟಮ ಸೂತ್ರೇ ಆವಾಹಯಾಮಿ, ಮಧುಸೂದನಂ ನವಮ ಸೂತ್ರೇ ಆವಾಹಯಾಮಿ, ತ್ರಿವಿಕ್ರಮಂ ದಶಮ ಸೂತ್ರೇ ಆವಾಹಯಾಮಿ, ವಾಮನಂ ಏಕಾದಶ ಸೂತ್ರೇ ಆವಾಹಯಾಮಿ, ಶ್ರೀಧರಂ ದ್ವಾದಶ ಸೂತ್ರೇ ಆವಾಹಯಾಮಿ, ಋಷಿಕೇಶಂ ತ್ರಯೋದಶ ಸೂತ್ರೇ ಆವಾಹಯಾಮಿ, ಪದ್ಮನಾಭಂ ಚತುರ್ದಶ ಸೂತ್ರೇ ಆವಾಹಯಾಮಿ, ದಾಮೋದರಂ ಪಂಚದಶ ಸೂತ್ರೇ ಆವಾಹಯಾಮಿ, ಸಂಕರ್ಷಣಂ ಷೋಡಶ ಸೂತ್ರೇ ಆವಾಹಯಾಮಿ, ವಾಸುದೇವಂ ಸಪ್ತದಶ ಸೂತ್ರೇ ಆವಾಹಯಾಮಿ, ಪ್ರದ್ಯುಮ್ನಂ ಅಷ್ಟಾದಶ ಸೂತ್ರೇ ಆವಾಹಯಾಮಿ, ಅನಿರುದ್ಧಂ ಏಕೋನವಿಂಶತಿ ಸೂತ್ರೇ ಆವಾಹಯಾಮಿ, ಪುರುಷೋತ್ತಮಂ ವಿಂಶತಿ ಸೂತ್ರೇ ಆವಾಹಯಾಮಿ, ಅಧೋಕ್ಷಿತಂ ಏಕವಿಂಶತಿ ಸೂತ್ರೇ ಆವಾಹಯಾಮಿ, ನಾರಸಿಂಹಂ ದ್ವಾವಿಂಶತಿ ಸೂತ್ರೇ ಆವಾಹಯಾಮಿ, ಅಚ್ಯುತಂ ತ್ರಯೋವಿಂಶತಿ ಸೂತ್ರೇ ಆವಾಹಯಾಮಿ, ಜನಾರ್ದನಂ ಚತುರ್ವಿಂಶತಿ ಸೂತ್ರೇ ಆವಾಹಯಾಮಿ, ಉಪೇಂದ್ರಂ ಪಂಚವಿಂಶತಿ ಸೂತ್ರೇ ಆವಾಹಯಾಮಿ, ಶ್ರೀಕೃಷ್ಣಂ ಸಪ್ತವಿಂಶತಿ ಸೂತ್ರೇ ಆವಾಹಯಾಮಿ, ಹರಿಂ ಷಡ್ವಿಂಶತಿ ಸೂತ್ರೇ ಆವಾಹಯಾಮಿ, ಷಡ್ವಿಂಶ ಸೂತ್ರೇ ಆವಾಹಯಾಮಿ, ಕೃಷ್ಣಂ ಸಪ್ತವಿಂಶ ಸೂತ್ರೇ ಆವಾಹಯಾಮಿ ಅಂತ ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾ ಆ ಎಲೆಗಳಲ್ಲಿ ಭಗವದ್ರೂಪಗಳನ್ನು ಆವಾಹನ ಮಾಡಿ ನಂತರ ಆ ಗ್ರಂಥಿಗಳಲ್ಲಿ ಗಂಟಿನಲ್ಲಿ ಭಗವದ್ರೂಪಗಳನ್ನು ಆವಾಹನೆ ಮಾಡಬೇಕು. ವಿಶ್ವಂ ಕ್ರಿಯಾಶಕ್ತಿ ಸಹಿತಂ ರಮಾರೂಪಾದಿ ಸಹಿತಂ ಪ್ರಥಮ ಗ್ರಂಥವು ಆವಾಹಯಾಮಿ, ತೇಜಸಂ ಪೌರುಷಶಕ್ತಿ ಸಹಿತಂ ರಮಾರೂಪಾದಿ ಸಹಿತಂ ದ್ವಿತೀಯ ಗ್ರಂಥವು ಆವಾಹಯಾಮಿ,
ಪ್ರಾಜ್ಞಂ ವೀರಶಕ್ತಿಸಹಿತಂ ರಮಾದಿರೂಪಸಹಿತಂ ತೃತೀಯಗ್ರಂಥೋ ಆವಾಹಯಾಮಿ. ತುರ್ಯಂ ವಿಜಯಾಶಕ್ತಿಸಹಿತಂ ರಮಾರೂಪಾದಿಸಹಿತಂ ಚತುರ್ಥಗ್ರಂಥೋ ಆವಾಹಯಾಮಿ. ಆತ್ಮಾನಂ ಈಶಶಕ್ತಿಸಹಿತಂ ರಮಾರೂಪಾದಿಸಹಿತಂ ಪಂಚಮಗ್ರಂಥೋ ಆವಾಹಯಾಮಿ. ಅಂತರಾತ್ಮಾನಂ ಅಪರಾಜಿತಶಕ್ತಿಸಹಿತಂ ಷಷ್ಠಗ್ರಂಥೋ ಆವಾಹಯಾಮಿ. ಪರಮಾತ್ಮಾನಂ ಮನೋನ್ಮನಿ ಶಕ್ತಿಸಹಿತಂ ಸಪ್ತಗ್ರಂಥೋ ಆವಾಹಯಾಮಿ. ಜ್ಞಾನಾತ್ಮಾನಂ ಜಯಾಶಕ್ತಿಸಹಿತಂ ಅಷ್ಟಮಗ್ರಂಥೋ ಆವಾಹಯಾಮಿ. ವಾಸುದೇವಂ ಭದ್ರಾಶಕ್ತಿಸಹಿತಂ ನವಮಗ್ರಂಥೋ ಆವಾಹಯಾಮಿ. ಸಂಕರ್ಷಣಂ ಮುಕ್ತಿಶಕ್ತಿಸಹಿತಂ ದಶಮಗ್ರಂಥೋ ಆವಾಹಯಾಮಿ. ಪ್ರದ್ಯುಮ್ನಂ ವಿಮಲಾಶಕ್ತಿಸಹಿತಂ ಏಕಾದಶಗ್ರಂಥೋ ಆವಾಹಯಾಮಿ. ಅನಿರುದ್ಧಂ ಸತ್ಯಾಶಕ್ತಿಸಹಿತಂ ದ್ವಾದಶಗ್ರಂಥೋ ಆವಾಹಯಾಮಿ. ಮತ್ಸ್ಯಂ ಸತ್ಯಾಶಕ್ತಿಸಹಿತಂ ತ್ರಯೋದಶಗ್ರಂಥೋ ಆವಾಹಯಾಮಿ. ಕೂರ್ಮಂ ಸತ್ಯಾಶಕ್ತಿಸಹಿತಂ ಚತುರ್ದಶಗ್ರಂಥೋ ಆವಾಹಯಾಮಿ. ವರಾಹಂ ಸತ್ಯಾಶಕ್ತಿಸಹಿತಂ ಪಂಚದಶಗ್ರಂಥೋ ಆವಾಹಯಾಮಿ. ನರಸಿಂಹಂ ಸತ್ಯಾಶಕ್ತಿಸಹಿತಂ ಷೋಡಶಗ್ರಂಥೋ ಆವಾಹಯಾಮಿ. ವಾಮನಂ ಸತ್ಯಾಶಕ್ತಿಸಹಿತಂ ಸಪ್ತದಶಗ್ರಂಥೋ ಆವಾಹಯಾಮಿ. ಭಾರ್ಗವಂ ಸತ್ಯಾಶಕ್ತಿಸಹಿತಂ ಅಷ್ಟಾದಶಗ್ರಂಥೋ ಆವಾಹಯಾಮಿ. ರಾಮಂ ಸತ್ಯಾಶಕ್ತಿಸಹಿತಂ ಏಕೋನವಿಂಶಗ್ರಂಥೋ ಆವಾಹಯಾಮಿ. ಕೃಷ್ಣಂ ಸತ್ಯಾಶಕ್ತಿಸಹಿತಂ ವಿಂಶಗ್ರಂಥೋ ಆವಾಹಯಾಮಿ. ಬುದ್ಧಂ ಸತ್ಯಾಶಕ್ತಿಸಹಿತಂ ಏಕವಿಂಶಗ್ರಂಥೋ ಆವಾಹಯಾಮಿ. ಕಲ್ಕಿನಂ ಸತ್ಯಾಶಕ್ತಿಸಹಿತಂ ದ್ವಾವಿಂಶಗ್ರಂಥೋ ಆವಾಹಯಾಮಿ. ಅನಂತಂ ಸತ್ಯಾಶಕ್ತಿಸಹಿತಂ ತ್ರಯೋವಿಂಶಗ್ರಂಥೋ ಆವಾಹಯಾಮಿ. ವಿಶ್ವರೂಪಂ ಸತ್ಯಾಶಕ್ತಿಸಹಿತಂ ಚತುರ್ವಿಂಶಗ್ರಂಥೋ ಆವಾಹಯಾಮಿ. ಅಗ್ನಿಂ ಅನಿರುದ್ಧಂ ಸತ್ಯಾಶಕ್ತಿಸಹಿತಂ ಪಂಚವಿಂಶಗ್ರಂಥೋ ಆವಾಹಯಾಮಿ. ವಾಯುಗಂ ಪ್ರದ್ಯುಮ್ನಂ ಸತ್ಯಾಶಕ್ತಿಸಹಿತಂ ಷಡ್ವಿಂಶಗ್ರಂಥೋ ಆವಾಹಯಾಮಿ. ಸೂರ್ಯಗಂ ಸಂಕರ್ಷಣಂ ಸತ್ಯಾಶಕ್ತಿಸಹಿತಂ ಸಪ್ತವಿಂಶಗ್ರಂಥೋ ಆವಾಹಯಾಮಿ. ಪ್ರಜಾಪತಿಂ ವಾಸುದೇವಂ ಸರ್ವಸೂತ್ರೇಷು ಆವಾಹಯಾಮಿ. ಹೀಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ನಂತರ ಮಾಡಬೇಕು. ಆವಾಹನೆಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಪ್ರಣವದಿಂದ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ಪವಿತ್ರಾರೋಪಣಾಂಗಭೂತಂ ದೇವಪೂಜಾಂ ಪವಿತ್ರ ಪೂಜಾಂ ಕರಿಷ್ಯೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ತತಃ ನಿತ್ಯ ಪೂಜಾಂ ಕೃತ್ವ ನಿತ್ಯ ಪೂಜೆಯನ್ನು ನಾವು ಮಾಡುವಂತಹ ಪೂಜೆಯನ್ನು ಮಾಡಿದ ನಂತರ ಗಂಧದೂರ್ವಾದ್ಯುಕ್ತಂ ಪವಿತ್ರಮಾದಾಯ ತಾನಿ ಗಂಧಾದಿ ಫಲಾದ್ಯುಪಚಾರೈ ಸಂಪೂಜ್ಯ. ಗಂಧಾದಿಗಳನ್ನು ತೆಗೆದುಕೊಂಡು ಅದನ್ನು ಪೂಜೆಯನ್ನು ಮಾಡಬೇಕು. ಗಂಧದೂರ್ವಾಕ್ಷತಯುಕ್ತಂ ಕನಿಷ್ಠಂ ಪವಿತ್ರಮಾದಾಯ ದೇವದೇವ ನಮಸ್ತುಭ್ಯಂ ಗೃಹಾಣೇದಂ ಪವಿತ್ರಕಂ ಪವಿತ್ರೀಕರಣಾರ್ಥಾಯ ವರ್ಷಪೂಜಾ ಫಲಪ್ರದಂ ಪವಿತ್ರಂ ಕುರುಷ್ವಾದ್ಯ ಯನ್ಮಯಾ ದುಷ್ಕೃತಂ ಕೃತಂ ಶುದ್ಧೋನ್ ಭವಾಮ್ಯಹಂ ದೇವ ತ್ವತ್ಪ್ರಸಾದಾನ್ ಮಹೇಶ್ವರ ಅಥೋ ದೇವಾ ಅವಂತು ವಿಷ್ಣುಚಕ್ರಮೇ ಪೃಥಿವ್ಯಾಪ್ತ ತದಾಮಾಭಿಃ. ನಂತರ ಪೀಠದಲ್ಲಿ ಇರುವಂತಹ ಆ ಭಗವದ್ ರೂಪಗಳಿಗೆ ಆ ಮಂತ್ರಗಳನ್ನು ಹೇಳಿ ಆ ಪವಿತ್ರವನ್ನು ಸಮರ್ಪಣೆ ಮಾಡಬೇಕು. ತತಃ ಧೂಪದೀಪವು ದತ್ವಾ ಮಹಾನೈವೇದ್ಯಂ ಕುರ್ಯಾತ್ ತಥೋ ನೀರಾಂಜನಂ ಕೃತ್ವಾ ಪ್ರಾರ್ಥಯೇತ್ ಅಂಥೇಳಿ ಧೂಪದೀಪಾದಿಗಳನ್ನು ನಂತರ ಮಾಡಿ ಮಹಾನೈವೇದ್ಯವನ್ನು ಮಾಡಿ ನಂತರ ಭಗವಂತನಲ್ಲಿ ನೀರಾಜನವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯನ್ನು ಮಾಡುವಂತಹ ಮಂತ್ರ ಮಣಿವಿದ್ರುಮ ಮಾಲಾಭಿಃ ಮಂದಾರು ಕುಸುಮಾದಿಭಿಃ ಇಯಂ ಸಾಂವತ್ಸರೀ ಪೂಜಾ ತವ ಅಸ್ತು ಗರುಡಧ್ವಜ ವನಮಾಲಾ ಯಥಾದೇವ ಕೌಸ್ತುಭಂ ಸತತಂ ಹೃದಿ ತದ್ವತ್ ಪವಿತ್ರಂ ತಂತೂನಾಂ ಪೂಜಾಂ ಚ ಹೃದಯೇ ತವ ಕಾಮತೋ ಅಕಾಮತೋ ವಾಪಿ ನ ಕೃತಂ ನಿಯಮಾರ್ಚನಂ ಕೇನಚಿದ್ ವಿಘ್ನದೋಷೇನ ಪರಿಪೂರ್ಣಂ ತದಸ್ತು ಮೇ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯ ದಾಸೋಹಮಿತಿ ಮತ್ವಾ ಮಾಂ ಕ್ಷಮಸ್ವ ಪುರುಷೋತ್ತಮ. ನಂತರ ಗುರುಗಳನ್ನು ಚೆನ್ನಾಗಿ ಪೂಜೆ ಮಾಡಿ ತಥೋ ಗುರುಂ ಸಂಪೂಜ್ಯ ಅವರಿಗೆ ಪವಿತ್ರವನ್ನು ಕೊಟ್ಟು ಮನೆಗೆ ಬಂದಂತಹ ಬ್ರಾಹ್ಮಣರಿಗೆ ಪವಿತ್ರವನ್ನು ಕೊಟ್ಟು ನಂತರ ಬ್ರಾಹ್ಮಣರ ಸುವಾಸಿನಿಗೆ ಊಟವನ್ನು ಹಾಕಿಸಿ ಎಲ್ಲ ಬ್ರಾಹ್ಮಣರಿಗೆ ಊಟವನ್ನು ಹಾಕಿಸಿ ನಂತರ ತಾನೂ ಕೂಡ ಊಟವನ್ನು ಮಾಡಬೇಕು. ತ್ರಿರಾತ್ರಂ ಬ್ರಹ್ಮಚರ್ಯಾದಿ ನಿಯಮವಾಸಾನ್ ದೇವೇ ಸದರ್ಭಂ ಪವಿತ್ರಂ ಸಂಸ್ಥಾಪಯೇತ್. 3 ದಿನಗಳವರೆಗೆ ಬ್ರಹ್ಮಚರ್ಯದಿಂದ ಇದ್ದು ಭಗವಂತನಿಗೆ ಪವಿತ್ರವನ್ನು ದರ್ಭೆಯಿಂದ ಸಹಿತವಾದ ಪವಿತ್ರವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ನಿತ್ಯವೂ ಕೂಡ ಭಗವಂತನಿಗೆ ಸ್ನಾನಾದಿ ಉಪಚಾರಗಳನ್ನು ಮಾಡಿ ನಂತರ ಪವಿತ್ರ ನುತ್ಯಾರೆ ಕಾರ್ಯೇ.
ಮಾಸಂ ಪಕ್ಷಂ ಅಹೋರಾತ್ರಂ ತ್ರಿರಾತ್ರಂ ಧಾರಯೇತ್ತ ದೇವೇತಂ ಸೂತ್ರಸಂದರ್ಭಂ ದೇಶಕಾಲ ವಿವಕ್ಷಯ ಅಕರಣೇತು ತತ್ರೈವ ಪವಿತ್ರಾರೋಪಣಂ ಕಾಲೇ ನ ಕರೋತಿ ಕದಾಚನ ತದಾ ಅಯುತಂ ಜಪೇನ್ ಮಂತ್ರಂ ಸ್ತೋತ್ರಂ ವಾಪಿ ಸಮಾಹಿತಃ ಇತಿ ಸಂಪೂಜ್ಯ ಜೀರ್ಣಪವಿತ್ರಂ ವಿಸೃಜೇತ್. ಭಗವಂತನ ಪೂಜಾ ನಂತರ, ಬ್ರಾಹ್ಮಣರ ಪೂಜೆಯ ನಂತರ ಆ ಹಳೆಯ ಪವಿತ್ರವನ್ನು ಈ ಮಂತ್ರವನ್ನು ಹೇಳಿ ತೆಗೆದು ನಂತರ ಎಸ್ ಪ್ರತ್ಯಯ ಹೇಳಿ ಕೊನೆಗೆ ಹೊಸ ಪವಿತ್ರವನ್ನು ಧಾರಣೆ ಮಾಡಬೇಕು. ಹೊಸ ಪವಿತ್ರವನ್ನು ಧಾರಣೆ ಮಾಡುವಂತಹ ಮಂತ್ರ ಪವಿತ್ರಂ ವೈಷ್ಣವಂ ತೇಜಃ ಸರ್ವ ವಿಘ್ನ ನಿವಾರಣಂ ಪೂಜಾ ಷಾಡ್ಗುಣ್ಯ ಸಿದ್ಧ್ಯರ್ಥಂ ಮಮಾಂಗೇ ಧಾರಯಾಮ್ಯಹಂ. ಈ ಮಂತ್ರವನ್ನು ಹೇಳಿ ತಾನು ಧಾರಣೆಯನ್ನು ಮಾಡಬೇಕು. ಇದು ಸಂಪೂರ್ಣವಾದಂತಹ ಸಂಕ್ಷೇಪವಾದಂತಹ ಪವಿತ್ರಾರೋಪಣ ವಿಧಿಯಾಗಿದೆ. ಇದನ್ನು ಸಮಸ್ತ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.